ನೀನು ಹೊಗಳಿದ್ದು ಸಾಕು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳು. ದಣಿ ಭಾರಿ ಚಂದಾಗಿ ಈಜಾಡ್ದಂಗೆ ಅನ್ಸೈತಿ. ಕಿಟ್ಟ ನೋಡದೆ ಮೈಯೆಲ್ಲ ಬಿಸಿ ಬಿಸಿ ಆಗೈತೆ ನಿಮ್ಮದು. ಯಾವಾಗ ತಣ್ಣಗೆ ಮಾಡ್ತೀರೋ ಅದು ಯಾರಿಗೆ ಗೊತ್ತು. ಇರಲಿ ಬೇಕು ದಣಿಯಾರ, ಈ ವಿಷಯನ ನೀವು ಯಾವ ರೀತಿ ವ್ಯವಹಾರ ಮುಗಿಸ್ತೀರೋ ಗೊತ್ತಿಲ್ಲರಿ ನನಗೆ. ಆದ್ರೆ ಇದನ್ನು ನೀವು ಹೆಂಗೆ ಹೇಳ್ತೀರೋ ಹಂಗೆ ಮುಗಿಸ್ತಾ ಬರ್ತೀನಿ ರೀ. ನೋಡಿ, ನೀವು ಆಕಿನ ಹೆಣ್ಣು ಮಾಡಬೇಕು ಅಂತಿದ್ದೀರೋ, ಮದುವೆ ಆಗಬೇಕು ಅಂತಿದ್ದೀರೋ, ಅಥವಾ ಹಂಗ ಮಜಾ ಮಾಡಿಬಿಡ್ತೀರೋ ಗೊತ್ತಿಲ್ಲರಿ. ನೋಡ್ದಣಿ, ನೀವು ಹೆಣ್ಣು ಮಾಡಬೇಕು ಅಂತಿದ್ರ ಆಕಿ ಹೆಸರಿಗೆ ಒಂದಿಟ್ಟು ಹೊಲ ಮನೆ ಬರೀಬೇಕಾಗ್ತೈತಿ. ಅದ ಹಂಗ ಮಜಾ ಮಾಡಿಬಿಡ್ತೀನಿ ಅಂತಂದ್ರ ಆಕಿ ಹೆಸರಿಗೆ ಒಂದಿಟ್ಟು ಬುತ್ತಿ ಗಂಟು ಕೊಟ್ಟು ಕಳಿಸ್ಬೇಕಾಗ್ತೈತಿ. ಮದುವೆ ನಿಮ್ಮ ಲೆವೆಲ್ಲಿಗ ಮದುವೆ ಆಗಬಾರ್ದಿದ್ದು ಮಾಡಿ ನೋಡು ದಣಿ. ಅದು ಒಂದು ವಿಷಯ ಏನು ಅಂತಂದ್ರ, ಆ ಜಾತಿ ಒಳಗ ಒಪ್ಪಾಕಿನ ದೇವರಿಗೆ ಬಿಡ್ತಾರಂತ, ಹನುಮಪ್ಪ ದೇವರೀಗ. ಅದು ನೀವೇ ಅಂತ ನಿಮಗ ಬಿಟ್ಟು ಬಿಡ್ಲಿ. ನೋಡು ಕಾರ್ಬಾರಿ, ಈ ವಿಷಯ ನೀನು ಮೊದಲೇ ಯಾಕೆ ಹೇಳ್ಬಾರ್ದಿತ್ತು? ಆ ಶಾಂತವನ ಜೊತೆ ಸ್ವಲ್ಪ ಮೆತ್ತಗಾದ್ರೂ ಮಾತನಾಡು. ಈಗ ನೋಡು, ಅವಳ ಜೊತೆ ವಿರಸ ಕಟ್ಕೊಂಡು ಕುಂತಿದ್ದೀವಿ. ದಣಿಯಾರ, ಏನು ತಪ್ಪಾಗಿಲ್ರಿ. ನೀವು ಸ್ವಲ್ಪ ಆಕಿನ ಹೆದರ್ಸ್ದಂಗಾತು, ಆಕಿ ಸ್ವಲ್ಪ ಮೆತ್ತಗಾಗಿ ಹೆದರ್ಕಂಡಂಗಾತು. ಇದ ಒಂದು ನೆಪ ಇಟ್ಟುಕೊಂಡು ಆಕಿ ಮಗಳನ್ನ ಕೆದಕಾಕೊಂದು ದಾರಿ ಆಯ್ತು. ಕಾರ್ಬಾರಿ, ಏನಾದ್ರೂ ಹಣ ಆಸ್ತಿ ಆಸೆ ಹಚ್ಚಿ ಕೆಲಸವನ್ನು ಮಾಡಿ ಮುಗಿಸ್ಬಿಡು. ಅದನ್ನ ನಿನಗೆ ಹೇಳ್ಕೊಡ್ಬೇಕಂತ ಉಂಟೇನು? ನೀವೇನು ಹೇಳ್ತೀರ ನನಗ? ಇಂಥ ಕೆಲಸ ಎಷ್ಟು ಮಾಡಿಲ್ಲ ನಾನು. ಆ ಕೆಲಸ ಮಾಡಿ ಮುಗಿಸು. ದಣಿಯಾರ, ಕೆಲಸ ಏನೋ ಭಾರಿ ಸುಲಭ ಐತ್ರಿ. ಆದ್ರ ಆಕೀಗ ಹುಲಿಯಂತ 3 ಜನ ಅಣ್ಣದಿಕ್ಕಳಿದ್ದಾರ. ಅಂದ್ರ ನಿನಗೇನಾದ್ರೂ ಮಾಡೋ ಹಂಗಿದ್ದಾರೇನು? ಹೌದ್ರಿ. ನೋಡಿ, ಬಡ ಪರದೇಶಿ ನನ್ನ ಜೀವ ನೋಡಿ. ವಯಸ್ಸು ಬೇರೆ ಆಗೈತಿ. ಪುಂಡು ಪಾರ್ಗಳು ಎಳ್ಕ ಬಂದು ತಪರಿಕೆ ಹೊಡ್ಬಿಡು ಹುಟ್ಟಾರು ಅಂತ ಹೆದರ್ಕಿರಿ. ಹಾಗೇನಾದ್ರೂ ಆ 3 ಜನ ನಿನ್ನ ತಂಟೆಗೆ ಬಂದ್ರು ಅಂದ್ರ ಆ 3 ಜನ ಮಕ್ಕಳನ್ನು ಮುಗಿಸ್ಬಿಡ್ತೀನಿ. ಈಗ ಧೈರ್ಯ ಬಂತು ನೋಡಿ, ಹೋಗ್ತೀನಿ. ಮೊದಲು ಆ ಕೆಲಸ ಮಾಡಿ ಮುಗಿಸು, ಹೋಗು.